ಏನ್ರಿ ಸಿದ್ದರಾಮಯ್ಯನವರೇ, ಹಿಂದೂಗಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇಲ್ವೇನ್ರಿ ನಿಮ್ಮ ಸರ್ಕಾರದಲ್ಲಿ ಅನ್ನೋ ಹಿಂದೂ ಸಮಾಜ ಜಾಗೃತವಾಗಬೇಕು. ಈ ಕೂಡಲೇ ನಾವೆಲ್ಲರೂ ಧ್ವನಿ ಎತ್ತದೇ ಇದ್ರೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಎಲ್ಲ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡೇ ಮಾಡುತ್ತೆ. ಯಾವ ಮಸೀದಿಯಿಂದ ಕಲ್ಲು ಬಂತೋ ಆ ಮಸೀದಿಯ ಮೇಲೆ ಬುಲ್ಡೋಸರನ್ನು ಹತ್ತಿಸಿ JCBಯನ್ನು ಹತ್ತಿಸಿ ಮುಂದೆ ಯಾವುದೇ ಗಣೇಶೋತ್ಸವದಲ್ಲಿ ಇಂಥ ಒಂದು ಅವಘಡಗಳು, ಈ ರೀತಿಯಾದಂಥ ಕಲ್ಲು ತೂರಾಟಗಳು ನಡೆಯುವಂಥ ಸಂಭವ ಇರುವುದಿಲ್ಲ ಅಂತ ಒಂದು ವಿನಂತಿಯನ್ನು ಮಾಡಿರ್ತಕ್ಕಂಥದ್ದು. ಕಾನೂನುಗಳ ಅಡಿಯಲ್ಲಿ ನಾವಿವತ್ತು ನಮ್ಮ ಧ್ವನಿಯನ್ನು ಎತ್ತಾ ಇದ್ದೀವಿ. ಆದರೆ ಆ ಧ್ವನಿಯನ್ನು ದಮನ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಹೊರಟಿದೆ ಅಂತ ನಾವಿಲ್ಲಿ ಘಂಟಾಘೋಷವಾಗಿ ಹೇಳ್ಬೋದು. TV ವಿಕ್ರಮ ಚಾನೆಲ್ನ ಸಂಸ್ಥಾಪಕರಾದಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನು ಬಂಧನ ಮಾಡಿರ್ತಕ್ಕಂಥದ್ದು ಈ ಸರ್ಕಾರ. ಅನ್ಯಾಯ ಕಂಡು ಬಂದಾಗ ಅದರ ವಿರುದ್ಧ ಕಠೋರವಾಗಿ ಧ್ವನಿ ಎತ್ತಬೇಕು ಅನ್ನುವಂಥದ್ದೇ TV ವಿಕ್ರಮದ ನಿಲುವು. ಅದು ಕೂಡ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ನಿಲುವಾಗಿದೆ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಏನ್ರಿ ಸಿದ್ದರಾಮಯ್ಯನವರೇ, ಹಿಂದೂಗಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇಲ್ವೇನ್ರಿ ನಿಮ್ಮ ಸರ್ಕಾರದಲ್ಲಿ ಅನ್ನೋಂಥ ವಿಷಯನ ನಾನಿವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋನಿದ್ದೀನಿ. ಸ್ನೇಹಿತರೆ, ಇವತ್ತು ಕರ್ನಾಟಕದಲ್ಲಿ ಯಾವಾಗ ಅಲ್ಲಾಹನ ಕೃಪೆಯಿಂದ ಆಡಳಿತಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳ ಧ್ವನಿಯನ್ನು ದಮನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸುಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ನೋಡಿ, ಇತ್ತೀಚೆಗಷ್ಟೇ ಏನಾಗಿತ್ತು ಅಂತ ಹೇಳಿದ್ರೆ, ಯಾರು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾರೋ ಅಂಥವ್ರನ್ನ ತಗೊಂಡೋಗಿ ಅರೆಸ್ಟ್ ಮಾಡುವಂತಹ ಒಂದು ಕಾನೂನನ್ನು ತಗೊಂಬರ್ತೀವಿ ಅಂತ ಸಿದ್ದರಾಮಯ್ಯನವರ ಸರ್ಕಾರ ಹೇಳಿತ್ತು. ಅದರಂತೆ ನಾವು ದೇಶದ ಒಂದು ಚರಿತ್ರೆಯನ್ನೇ ಅವಲೋಕನ ಮಾಡ್ಕೊಂಡು ಬಂದಾಗ ಸಾಕಷ್ಟು ಸುಳ್ಳು ಸುದ್ದಿಗಳ ಜನಕರು ಯಾರಾದರೂ ಇದ್ದರೆ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋರು ಯಾರಾದರೂ ಇದ್ದರೆ, ತಪ್ಪು ವಿಚಾರಗಳನ್ನು ಸಮಾಜದಲ್ಲಿ ಬಿತ್ತೋರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಇವತ್ತು ಬಹುಮತ ಇದೆ ಅಂತ ಹೇಳುವಂಥ ಏಕಮೇವ ಕಾರಣ ಇಟ್ಕೊಂಡು ಸಂವಿಧಾನದ 4ನೇ ಸ್ತಂಭವಾಗಿರ್ತಕ್ಕಂಥದ ಪತ್ರಿಕೋದ್ಯಮವನ್ನು ತುಳಿದು ಹಾಕುವಂತಹ ಪ್ರಯತ್ನಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಿಂತಿದೆಯಾ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸ್ನೇಹಿತರೆ, ಇವತ್ತು ನಾನು ತುಂಬ ಮನನೊಂದು ಹೇಳಬೇಕಾಗಿದೆ. ಇವತ್ತು ಪ್ರಖರವಾಗಿ ರಾಷ್ಟ್ರೀಯ ವಿಚಾರಧಾರೆಗಳನ್ನು ಕುರಿತಾಗಿ ಧ್ವನಿ ಎತ್ತುತ್ತಾ ಇರತಕ್ಕಂತಹ TV ವಿಕ್ರಮ ಚಾನೆಲ್ನ ಸಂಸ್ಥಾಪಕರಾದಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನು ಬಂಧನ ಮಾಡಿರ್ತಕ್ಕಂಥದ್ದು ಈ ಸರ್ಕಾರ. ಅದು ಹೇಳಿ ಕೇಳಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೋರ್ಟು 2 ದಿನ ರಜೆ ಇರುವಂತಹ ಸಮಯದಲ್ಲಿ ಕೋರ್ಟ್ ಬೇಲಾಗುತ್ತೆ, ನೀವು ಬನ್ನಿ ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಬಂಧನವನ್ನು ಮಾಡಿದ್ದಾರೆ. ಇವರು ಏನಂತಹ ಅಪಚಾರವನ್ನು ಎಸಗಿತ್ತು TV ವಿಕ್ರಮ ಅನ್ನುವಂಥ ಪ್ರಶ್ನೆಯನ್ನು ನಾನು ಇವತ್ತು ಈ ಸರ್ಕಾರದ ಮುಂದೆ ಇಡ್ತೀನಿ. ನೋಡಿ, ಇವತ್ತು ಪತ್ರಿಕೋದ್ಯಮ ಅಂತ ಹೇಳ್ತಕ್ಕಂಥದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು. ಹಾಗಾಗಿ ಸಮಾಜದಲ್ಲಿ ಏನೇನು ವಿಚಾರಗಳು ನಡೀತಾ ಇರುತ್ತೋ ಅದನ್ನು ಸಮಾಜದ ಮುಂದೆ ಯಥಾವತ್ತಾಗಿ ವಿವರಿಸುವಂತಹ ಕೆಲಸವನ್ನು ಪೋಸ್ಟ್ ಕಾರ್ಡ್ ಇರ್ಬೋದು, TV ವಿಕ್ರಮ ಇರ್ಬೋದು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ದೇಶದಲ್ಲಿ ಎಲ್ಲೇ ಒಂದು ದೇಶ ಪ್ರೇಮವನ್ನು ಪ್ರತಿಬಿಂಬಿಸುವಂತಹ ಘಟನೆ ನಡೆದರೆ, ರಾಷ್ಟ್ರಧ್ವಜಕ್ಕೆ ಏನಾದರೂ ಅಪಮಾನ ನಡೆದರೆ, ಮತ್ತು ಯಾವುದಾದ್ರೂ ದುರ್ಘಟನೆಗಳು ಸಂಭವಿಸಿದರೆ ಅದನ್ನು ತತ್ಕ್ಷಣದಲ್ಲಿ ಜನಮಾನಸದಲ್ಲಿ ತಲುಪಿಸುವಂತಹ ಕೆಲಸವನ್ನು ಪೋಸ್ಟ್ ಕಾರ್ಡ್ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ TV ವಿಕ್ರಮ ಏನು ಇವತ್ತು ಕೇವಲ ಒಂದು ಯೂಟ್ಯೂಬ್ ಚಾನಲ್ ಆಗಿ ನಿಮ್ಮ ಮುಂದೆ ನಾವು ಸೇವೆಯನ್ನು ಮಾಡ್ತಾ ಇಲ್ಲ. ನಮ್ಮ ವಿಚಾರವೇ ಇರತಕ್ಕಂಥದ್ದು ದೇಶದ ಜನರಲ್ಲಿ ದೇಶ ಪ್ರೇಮವನ್ನು ಬಿತ್ತಬೇಕು, ಅನ್ಯಾಯ ಕಂಡು ಬಂದಾಗ ಅದರ ವಿರುದ್ಧ ಕಠೋರವಾಗಿ ಧ್ವನಿ ಎತ್ತಬೇಕು ಅನ್ನುವಂಥದ್ದೇ TV ವಿಕ್ರಮದ ನಿಲುವು. ಅದು ಕೂಡ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ನಿಲುವಾಗಿದೆ. ಹಾಗಾಗಿ ಇವತ್ತು ಗೋಕಳ್ಳತನ ಇರ್ಬೋದು, ಹಿಂದೂ ಹೆಣ್ಮಕ್ಳ ಮೇಲೆ ನಡೆಯುವಂಥ ಲವ್ ಜಿಹಾದಿ ಪ್ರಕರಣ ಇರ್ಬೋದು, ಯಾವುದೇ ಒಂದು ವಿಷಯ, ದೇವಸ್ಥಾನಗಳ ಮೇಲೆ ಆಕ್ರಮಣ ಆದಾಗಿರ್ಬೋದು, ನಮ್ಮ ಉತ್ಸವಗಳ ಮೇಲೆ ಏನಾದರೂ ತೊಂದರೆ ಆದರೆ ಇರ್ಬೋದು, ಕಲ್ಲು ತೂರಾಟಗಳು ನಡೆದಿದ್ದಿರ್ಬೋದು, ಯಾವುದೇ ಇರ್ಬೋದು, ಆವಾಗ ನಾವು ಪ್ರಖರವಾಗಿ ಧ್ವನಿಯನ್ನು ಎತ್ತುತ್ತೀವಿ. ಈ ಪ್ರಖರವಾದ ಧ್ವನಿಯನ್ನು ದಮನ ಮಾಡಲಿಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ನಾನಿವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಾರ್ಟಿಯ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಇವತ್ತು ಏನೂ ಇಲ್ಲ, ಮದ್ದೂರಿನಲ್ಲಿ ಈ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಮಾಡಿದಂಥ ಪ್ರಕರಣವನ್ನು ಇಟ್ಕೊಂಡು ಪೋಸ್ಟ್ ಕಾರ್ಡ್ ಸಂಸ್ಥೆ ಒಂದು ಪೋಸ್ಟನ್ನು ಹಂಚಿಕೊಂಡಿತ್ತು. ಅದರಲ್ಲಿ ಇಷ್ಟೇ ಹೇಳಿರ್ತಕ್ಕಂಥದ್ದು, ನೀವು ಸಿದ್ದರಾಮಯ್ಯನವರೇ ಪ್ರತಿ ವರ್ಷ ಈ ರೀತಿಯ ಕಲ್ಲು ತೂರಾಟಗಳನ್ನು ನೋಡಿ ನಮಗೆ ನೋವಾಗ್ತಾ ಇದೆ. ಹಾಗಾಗಿ ನೀವು ಒಂದೇ ಒಂದು ಬಾರಿ ಯಾವ ಮಸೀದಿಯಿಂದ ಕಲ್ಲು ಬಂತೋ ಆ ಮಸೀದಿಯ ಮೇಲೆ ಬುಲ್ಡೋಸರನ್ನು
ಹತ್ತಿಸಿ JCBಯನ್ನು ಹತ್ತಿಸಿ ಮುಂದೆ ಯಾವುದೇ ಗಣೇಶೋತ್ಸವದಲ್ಲಿ ಇಂಥ ಒಂದು ಅವಘಡಗಳು ಈ ರೀತಿಯಾದಂಥ ಕಲ್ಲು ತೂರಾಟಗಳು ನಡೆಯುವಂಥ ಸಂಭವ ಇರುವುದಿಲ್ಲ ಅಂತ ಒಂದು ವಿನಂತಿಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಏನು ಸಿದ್ದರಾಮಯ್ಯನವರು ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಇರ್ಬೋದು, ನಿಮ್ಮ ಹತ್ರ ಬಹುಬಲ ಇರ್ಬೋದು, ಬಹುಮತ ಇರ್ಬೋದು, ಸುದೃಢವಾದ ಸರ್ಕಾರ ಇರ್ಬೋದು, ಇನ್ನೂ 2.5 ವರ್ಷ ನಿಮಗೆ ಅಧಿಕಾರದ ಅವಧಿ ಇರ್ಬೋದು. ಹಾಗಂತ ಹೇಳಿ ಹಿಂದೂಗಳ ಧ್ವನಿಯನ್ನು ದಮನ ಮಾಡುವಂತಹ, ಪ್ರಶ್ನೆ ಮಾಡುವಂಥ ಹಕ್ಕನ್ನು ನೀವು ಯಾಕೆ ಕಸಿತಾ ಇದ್ದೀರಾ? ಇವತ್ತು ಹೇಳಿ ಕೇಳಿ ಓಟ್ ಚೋರಿ ಅಂತ ಸುಳ್ಳು ಹೇಳ್ಕೊಂಡು ತಿರ್ಕಾಡ್ತಾ ಇದ್ದಾರಲ್ಲ ನಿಮ್ಮ ರಾಹುಲ್ ಗಾಂಧಿ ಅವರು, ಇವರು ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡ್ತಾ ಇಲ್ವಾ? ಹೇಳಿ ಸಿದ್ದರಾಮಯ್ಯನವರೇ, ಹೇಳಿ. ಈ ರೀತಿಯಾಗಿ ನಿಮ್ಮನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ನಮಗಿಲ್ವಾ? ಯಾವುದೇ ವಿಷಯವನ್ನು ಪತ್ರಿಕೋದ್ಯಮದವರು ಪ್ರಶ್ನೆ ಮಾಡಿದ್ರೆ ನನಗೇನೂ ಗೊತ್ತಿಲ್ಲ, ಅಧಿಕೃತವಾದ ಮಾಹಿತಿ ಇಲ್ಲ ಅಂತ ಹೇಳ್ತಾರಲ್ಲ ಗೃಹ ಮಂತ್ರಿಗಳು. ಏನೂ ಗೊತ್ತಿಲ್ಲದೆ ಇರೋ ಗೃಹ ಮಂತ್ರಿ ಅಂತ ಇವತ್ತು ಜನ ಮಾತಾಡ್ಕೊತಾ ಇದ್ದಾರೆ. ಹಾಗಾದರೆ ನೀವು ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಲಿಕ್ಕೆ ಕೊಟ್ಟಿದ್ದೀರಲ್ಲ, ಇದು ಸಂವಿಧಾನದಲ್ಲಿ ಎಲ್ಲಿ ಹೇಳಿದೆ ಅನ್ನೋಂಥ ಪ್ರಶ್ನೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪುನೀತ್ ಕೆರೆಹಳ್ಳಿ ಇರ್ಬೋದು, ಶರಣ್ ಪಂಪವೇಲ್ ಇರ್ಬೋದು, ಇನ್ನೂ ಹಲವಾರು ಸೂಲಿಬೆಲೆ ಚಕ್ರವರ್ತಿಯವರು ಇರ್ಬೋದು, ಇವ್ರ ಮೇಲೆಲ್ಲ ಗೊಡ್ಡು ಬೆದರಿಕೆಗಳನ್ನು ಹಾಕ್ತಕ್ಕಂತಹ ಪೊಳ್ಳು ಕೇಸ್ಗಳನ್ನು ಹಾಕಿ ಹೆದರಿಸುವಂಥ ತಂತ್ರವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಹಾಗಾದರೆ ನಾವು ಹಿಂದೂಗಳಾದವರು ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ? ಯಾರು ಏನು ಮಾಡಿದ್ರು ನೋಡ್ಕೊಂಡು ಕೂತ್ಕೊಬೇಕು ಅನ್ನುವಂಥ ಒಂದು ಎಮರ್ಜೆನ್ಸಿ ಅಂತ ಏನು ಹೇರಿದ್ರಲ್ಲ, ಆ ರೀತಿಯಾದಂಥ ಒಂದು ಪ್ರಸಂಗ ಇವತ್ತು ಕರ್ನಾಟಕದಲ್ಲಿ ಇದೆಯಾ ಅಂತ ನಾವು ಪ್ರಶ್ನೆ ಮಾಡಬಾರ್ದಾ? ನೀವೇ ಹೇಳಿ ಸಿದ್ದರಾಮಯ್ಯನವರೇ, ನಿಮ್ಗೆ ಯಾಕೆ ಇಂಥ ಒಂದು ಕೆಟ್ಟ ಮನಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ನಾವಿಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಮುಂದೆ ನಮ್ಮ ವಿನಂತಿ ಏನು ಅಂತ ಹೇಳಿದ್ರೆ, ನೋಡಿ, ನಿಮ್ಮ ಆಡಳಿತದ ವೈಫಲ್ಯವನ್ನು ಮುಚ್ಚಿಟ್ಕೊಳ್ಳೋಕ್ಕೆ ತಾಯಿ ನಾಡದೇವಿ ಚಾಮುಂಡೇಶ್ವರಿಯ ಆವಾಸ ಸ್ಥಾನವಾದಂತಹ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ಹೇಳಿದ್ರೂ ಕೂಡ ಸಹಿಷ್ಣುತಾ ಮನೋಭಾವದಿಂದ ಹಿಂದೂ ಸಮಾಜ ಇವತ್ತು ಕೂತ್ಕೊಂಡಿದೆ. ಆದರೆ ನೀವಿಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸರ್ಕಾರ ಏನು ಮಾಡಿದ್ರು ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂತಹ ಆಡಳಿತ ವೈಫಲ್ಯಗಳನ್ನು ಮುಚ್ಚಾಕೊಳ್ಳುವಂಥ ಪ್ರಯತ್ನಗಳಿಗೆ ಹಿಂದುತ್ವವಾದಕ್ಕಾಗಿ ಧ್ವನಿ ಎತ್ತವರನ್ನು ನೀವಿವತ್ತು ಅಡಕತ್ರಿಯಲ್ಲಿ ಸಿಕ್ಕಾಕ್ಸಿ ಅವರಲ್ಲಿ ಭಯದ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀರಾ ಅಂತ ನಾನಿವತ್ತು ಹೇಳ್ತಾ ಇದ್ದೀನಿ. ಘನ ನ್ಯಾಯಾಲಯವು ಕೂಡ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ಕೊಳ್ಬೇಕು. ನಮಗಾಗಿ ಧ್ವನಿ ಎತ್ತುವಂತಹ ಶೋಷಣೆಗೆ ಒಳಗಾಗ್ತಾ ಇರತಕ್ಕಂತಹ ಸಮಾಜದ ವಿರುದ್ಧ ಧ್ವನಿ ಎತ್ತುವಂತಹ ಸ್ವಾತಂತ್ರ್ಯವನ್ನು ಸಂವಿಧಾನ ನಮಗೆ ಕೊಟ್ಟಿದೆ. ಆ ಸ್ವಾತಂತ್ರ್ಯದ ಕಾನೂನುಗಳ ಅಡಿಯಲ್ಲಿ ನಾವಿವತ್ತು ನಮ್ಮ ಧ್ವನಿಯನ್ನು ಎತ್ತಾ ಇದ್ದೀವಿ. ಆದರೆ ಆ ಧ್ವನಿಯನ್ನು ದಮನ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಹೊರಟಿದೆ ಅಂತ ನಾವಿಲ್ಲಿ ಘಂಟಾಘೋಷವಾಗಿ ಹೇಳ್ಬೋದು. ಪ್ರತಿಭಟನೆಗಳನ್ನು ಮಾಡಬಾರ್ದು, ಪ್ರಖರವಾಗಿ ಹಿಂದುತ್ವದ ಕುರಿತಾಗಿ ಭಾಷಣ ಮಾಡ್ತಕ್ಕಂಥವ್ರು ಆ ಜಿಲ್ಲೆಗೆ ಹೋಗಬಾರ್ದು, ಈ ಜಿಲ್ಲೆಗೆ ಹೋಗಬಾರ್ದು ಅಂತ ಹೇಳುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಾ. ಹಾಸನದಲ್ಲಿ ಒಂದು ಟ್ರಕ್ ಬಂದು ಇವತ್ತು ಗಣೇಶ ಮೆರವಣಿಗೆ ಮೇಲೆ ಹತ್ತಿದ್ದಲ್ಲದೆ ಅಲ್ಲಿ ಹಲವಾರು ಜನರ ಸಾವು ಆಗಿದೆ. ಆದರೆ ಇದು ಉತ್ಸವಗಳು ಹೋಗುವಾಗ ಯಾವ ರೀತಿಯಾಗಿ ಟ್ರಾಫಿಕನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥ ಕನಿಷ್ಠ ಸೌಜನ್ಯವನ್ನು ಕೂಡ ಸಿದ್ದರಾಮಯ್ಯನ ಸರ್ಕಾರ ಮಾಡಲಿಲ್ಲ ಅನ್ನೋದು ಇಲ್ಲಿ ಗಮನಕ್ಕೆ ಬರ್ತಾ ಇದೆ. ಸ್ನೇಹಿತರೆ, ಇವತ್ತು ನಾವೆಲ್ಲ ತುಂಬ ಮನನೊಂದು ಈ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು. ಫ್ರೀಡಮ್ ಪಾರ್ಕ್ ಅಂತ ಹೇಳ್ತಕ್ಕಂಥದ್ದು ಪ್ರತಿಭಟನೆ ಮಾಡಲಿಕ್ಕೆ ಸರ್ಕಾರವೇ ಗುರುತುಪಡಿಸಿರುವಂಥ ಒಂದು ಪ್ರದೇಶ. ಇಲ್ಲಿ ಯಾವಾಗಲೇ ಆಗಲಿ ಹಿಂದೂಪರ ಸಂಘಟನೆಗಳು ಯಾವುದಾದ್ರೂ ಪ್ರತಿಭಟನೆಯನ್ನು ಮಾಡಿದ್ರೆ ಅಲ್ಲಿ ನೀವು ಹೋಗಿ ನೋಡಬೇಕು, ಯಾವುದೇ ಒಬ್ಬ ಹಿಂದೂ ಹೋಗಿ ನೋಡಬೇಕು, ಅಲ್ಲಿ ಪ್ರಕ್ಷುಬ್ಧವಾದಂತಹ ಒಂದು ವಾತಾವರಣವನ್ನು ಈ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಬ್ಯಾರಿಗೇಡ್ಗಳನ್ನು ಹಾಕ್ತಕ್ಕಂಥದ್ದು, ಪಾರ್ಕಿಂಗಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು, ಬೇಕಾಗಿ ಹಲವಾರು ರೆಜಿಮೆಂಟ್ಗಳಷ್ಟು ಪೊಲೀಸ್ ಫೋರ್ಸನ್ನು ತಗೊಂಬಂದು ನಿಲ್ಲಿಸ್ತಕ್ಕಂಥದ್ದು ಇರ್ಬೋದು ಮಾಡ್ತಾರೆ. ಅಲ್ಲಿ ಬೆರಳೆಣಿಕೆಯಷ್ಟೇ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸಂಘಟನೆಗಳು ಬಂದು ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ಇವರಿಗೆ ತಡಿಲಾರದಂತಹ ಒಂದು ಮುಜುಗರ ಉಂಟಾಗುತ್ತೆ. ಹಾಗಾಗಿ ನಾನಿವತ್ತು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಮದ್ದೂರಿನಲ್ಲಿ 500 ಜನಕ್ಕೂ ಮೀರಿದಂಥ ಹಿಂದೂಗಳ ಮೇಲೆ, ಅಮಾಯಕ ಹಿಂದೂಗಳ ಮೇಲೆ FIR ಹಾಕಿರುವಂಥ ಈ ಸರ್ಕಾರಕ್ಕೆ ಏನಾದರೂ ಹಿಂದೂಗಳ ಕುರಿತಾಗಿ ಕನಿಷ್ಠವಾದಂಥ ಸೌಜನ್ಯ ಇದೆಯಾ ಅನ್ನೋವಂಥ ಪ್ರಶ್ನೆಯನ್ನು ನಾನು ಇಡ್ತೀನಿ. ನೋಡಿ, ಇವತ್ತು TV ವಿಕ್ರಮ ಸರಣಿ ಹತ್ಯೆಗಳಾಗೋಯ್ತು ಹಿಂದೂ ಕಾರ್ಯಕರ್ತರದು. ಆವಾಗೆಲ್ಲ ತನ್ನ ಕೈಲಾದಂತಹ ಸಹಾಯವನ್ನು ಮಾಡಿದೆ ಹಿಂದೂ ಸಮಾಜಕ್ಕೆ. ಹಾಗಾಗಿ ಯಾವ ಕಾರ್ಯಕರ್ತ ಮೃತನಾದ್ನೋ ಅವರ ಒಂದು ಕುಟುಂಬಕ್ಕೆ ದೇಣಿಗೆಯನ್ನು ಸಂಗ್ರಹ ಮಾಡಿ ಅವರೊಟ್ಟಿಗೆ ನಿರಂತರ ಸಂಪರ್ಕವನ್ನು ಇಟ್ಕೊಳ್ಳೋದ್ರ ಮುಖಾಂತರ ತನ್ನ ಕೈಲಾದಂಥ ಸೇವೆಯನ್ನು ಮಾಡ್ತಾಯಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ
ಪ್ರೋತ್ಸಾಹ ಕೊಡೋದಿರ್ಬೋದು, ಮತ್ತು ಯಾವುದೇ ಒಂದು ಪ್ರಕೃತಿ ವಿಕೋಪಗಳಾದಾಗ ಅಂಥ ಸ್ಥಳಗಳಿಗೆ ತೆರಳಿ ತನ್ನ ಕೈಯಲ್ಲಾದಂಥ ಸೇವೆಯನ್ನು ಮಾಡೋದನ್ನು ಪೋಸ್ಟ್ ಕಾರ್ಡ್ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರೇ, ನೀವು ನೆನ್ಪಿಟ್ಕೊಳ್ಳಿ, ನಾವು ತುಂಬ ವಿನಮ್ರವಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ, ಇಂತಹ ಒಂದು ಕೀಳು ಮಟ್ಟದ ಕೆಲಸಗಳಿಗೆ ನೀವು ಕೈ ಹಾಕಬೇಡಿ. ನಿಮ್ಮ ಸರ್ಕಾರವನ್ನು ಪ್ರಶ್ನೆ ಮಾಡುವುದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರತಕ್ಕಂತಹ ಹಕ್ಕು. ಹಾಗಾಗಿ ಅದನ್ನು ಮನಗೊಂಡು ಈ ಕೂಡಲೇ ಪುನೀತ್ ಕೆರೆಹಳ್ಳಿಯವರು ಇರ್ಬೋದು, ಮಹೇಶ್ ವಿಕ್ರಮ ಹೆಗ್ಡೆ ಇರ್ಬೋದು, ಇಂಥ ಯಾರ್ಯಾರು ಹಿಂದುತ್ವವಾದಿಗಳ ವಿರುದ್ಧ ನೀವು ಇವತ್ತು ಷಡ್ಯಂತ್ರವನ್ನು ಮಾಡ್ತಾ ಇದ್ದೀರಾ, ಅವರನ್ನು ಬೇಕು ಅಂತ ಇಲ್ಲ ಸಲ್ಲದ ಕೇಸುಗಳಲ್ಲಿ ಏನು ಸಿಲುಕಿಸಿ ಕೊಟ್ಟಿದ್ದೀರಾ ಅದನ್ನು ಹಿಂಪಡಿಬೇಕು. ಈ ಕೂಡಲೇ ಇವರನ್ನು ಬಂಧಮುಕ್ತ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀವಿ. ಹಾಗೇನಾದರೂ ಇದ್ದರೆ ನೋಡಿ, ನೀವು ಹಿಂದೂಗಳ ಮತವನ್ನು ಕೂಡ ಪಡ್ಕೊಂಡಿದ್ದೀರಾ ಅನ್ನೋದನ್ನು ನೀವು ಯಾವತ್ತೂ ಮರಿಬಾರ್ದು. ನೀವೆಲ್ಲ ಒಬ್ಬರು ಹಿಂದೂಗಳಾಗಿ ಇವತ್ತು ಹಿಂದೂ ಧರ್ಮವನ್ನೇ ದಮನ ಮಾಡುವಂತಹ ಪ್ರಕ್ರಿಯೆಗೆ ಕೈ ಹಾಕ್ತೀರಾ. ರಾಷ್ಟ್ರಪ್ರೇಮವನ್ನು ಬಿಂಬಿಸತಕ್ಕಂತಹ ಸಂಘಗೀತೆಯನ್ನು ಹೇಳಿದ್ದಕ್ಕೆ DCM ಅವ್ರ ಮುಖಾಂತರ ನೀವು ಕ್ಷಮೆ ಕೇಳಿಸ್ತಿದ್ದಂಥ ಪ್ರಮೇಯವೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಡೆದೋಯ್ತು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿದ್ರೆ ನಿಮಗೆ ಯಾಕೆ ಉರಿ ಆಗುತ್ತೆ ಅನ್ನುವಂಥ ಒಂದು ಕಠೋರವಾದ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರ ಮುಂದೆ ಇಡೋದ್ರ ಮುಖಾಂತರ ನಿಮ್ಮ ಒಂದು ಈ ಧೋರಣೆಗೆ ನಮ್ಮೆಲ್ಲರ ಧಿಕ್ಕಾರವಿರಲಿ ಅಂತ ಹೇಳುವಂಥ ವಿಷಯವನ್ನು ಸಮಾಜದ ಮುಂದೆ ಇಡೋದ್ರ ಮುಖಾಂತರ ಹಿಂದೂ ಸಮಾಜ ಜಾಗೃತವಾಗಬೇಕು. ಈ ಕೂಡಲೇ ನಾವೆಲ್ಲರೂ ಧ್ವನಿಯನ್ನು ಎತ್ತದೇ ಇದ್ದರೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಎಲ್ಲ ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡೇ ಮಾಡುತ್ತೆ ಅಂತ ಹೇಳುವಂಥ ವಿಷಯವನ್ನು ಎಲ್ಲ ಹಿಂದೂಗಳು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ನಿಮ್ಮೆಲ್ಲರ ಮುಂದೆ ವಿನಂತಿ ಮಾಡೋದ್ರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.